ಉತ್ತರ ಪ್ರದೇಶ ಚುನಾವಣಾ ಕಣ ರಂಗೇರಿದೆ. 7 ಹಂತಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇದ್ದು ಈಗಾಗಲೇ 3 ಹಂತಗಳ ಚುನಾವಣೆ ಯಶಸ್ವಿಯಾಗಿದೆ. ಇನ್ನು 4 ಹಂತದ ಚುನಾವಣೆ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಅಲಹಾಬಾದ್ನಲ್ಲಿ ಎಸ್ಪಿ, ಕಾಂಗ್ರೆಸ್ ಮತ್ತು ಬಿಜೆಪಿ ಭರ್ಜರಿ ಪ್ರಚಾರ ನಡೆಸ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ನೇತೃತ್ವದಲ್ಲಿ ಅಲಹಾಬಾದ್ನಲ್ಲಿ ಬೃಹತ್ ರೋಡ್ ಶೋವನ್ನು ನಡೆಸಲಾಗ್ತಾ ಇದೆ. ಇನ್ನು ಅಲಹಾಬಾದ್ನಲ್ಲೇ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕೂಡ ಬೃಹತ್ ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಘಟಾನುಘಟಿ ನಾಯಕರ ಚುನಾವಣಾ ಪ್ರಚಾರಕ್ಕೆ ವೇದಿಕೆಯಾಗಿರೋದು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಒಂದು ಕಡೆ ಬಿಜೆಪಿ ರ್ಯಾಲಿಯನ್ನು ನಡೆಸ್ತಾ ಇದೆ. ನಾವು 2 ರ್ಯಾಲಿಯನ್ನು ನೋಡೋದಾದರೆ ಇಲ್ಲಿ ಒಂದು ಕಡೆ ಅಮಿತ್ ಶಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬಿಜೆಪಿ ರ್ಯಾಲಿಯನ್ನು ಗಮನಿಸಬಹುದಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮತ್ತೊಂದು ಕಡೆನೂ ಕೂಡ ರಾಹುಲ್ ಗಾಂಧಿ ಜೊತೆಗೆ ಅಖಿಲೇಶ್ ಯಾದವ್ ನಡೆಸ್ತಾ ಇರುವಂತಹ ರೋಡ್ ಶೋ, ಜಂಟಿಯಾಗಿ ಇಲ್ಲಿ ನಡೆಸ್ತಾ ಇರುವಂತಹ ರೋಡ್ ಶೋ. ಈ ಸಂದರ್ಭದಲ್ಲೂ ಕೂಡ ಜನ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿ ನಾಯಕರನ್ನು ನೋಡುವಂತಹ ನಿಟ್ಟಿನಲ್ಲಿ ಅಲ್ಲಿ ಬಹಳಷ್ಟು ಒಂದು ಹಂತದಲ್ಲಿ ನೂಕುನುಗ್ಗಲು ಇದೆಲ್ಲವೂ ಕೂಡ ಕಂಡುಬರ್ತಾ ಇರುವಂಥದ್ದನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಒಟ್ಟು 7 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಈಗ ಆಲ್ರೆಡಿ 3 ಹಂತದ ಚುನಾವಣೆ ಮುಗಿದಿದೆ, ಇನ್ನು 4 ಹಂತದ ಚುನಾವಣೆ ಬಾಕಿ ಇದೆ. ಈ ಕಾರಣಕ್ಕಾಗಿ ಈ ರೀತಿಯಾದಂತಹ ಧೂರಿತನದ ರೋಡ್ ಶೋ ಜೊತೆಗೆ ಭರ್ಜರಿ ಪ್ರಚಾರ ನಡೆಸುವಂಥ ರೀತಿಯಲ್ಲಿ ರೋಡ್ ಶೋ ಮಾರ್ಗವನ್ನು ಅನುಸರಿಸ್ತಾ ಇರುವಂಥದ್ದು ಮುಂದುವರೆದಿದೆ.